ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡಿಕರ್. ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡಿರ್ತೀರ. ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ಟ್ರೆಕ್ಕಿಂಗ್ ಪಾಯಿಂಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಏನಿತ್ತು ಅಂತ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವೀಗ ನೋಡ್ತಾ ಇರೋ ಹಾಗೆ ಫಸ್ಟು ಜೀಪ್ ರೈಡ್ನ ಮಾಡಬೇಕಾಗುತ್ತೆ. ನಾವು ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರಷ್ಟು ಜೀಪ್ ರೈಡ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇದೇ ಫಸ್ಟು ಈ ಥರ ಜೀಪಲ್ಲಿ, ಅದು ಮೇಲ್ಗಡೆ ನಿಂತ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ನನ್ನ ತಿಂಡಿನ ಈಗಾಗಲೇ ಮುಗಿಸಾಗಿದೆ. ಇಲ್ಲಿ ಕೆಳಗಡೆ ಒಂದು ಮನೆಯಲ್ಲಿ ತಿಂಡಿ ಹಾಗೆ ಕಾಫಿಗೆಲ್ಲ ಅರೇಂಜ್ಮೆಂಟ್ಸ್ ಇದೆ. ಅದರ ಬಗ್ಗೆ ನಾನು ಡೀಟೇಲ್ಸ್ನ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಅವರ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಅಕಸ್ಮಾತ್ ಈ ಟ್ರೆಕ್ಕಿಂಗ್ನ ಮಾಡ್ತಾ ಇದ್ದೀರಾ ಅಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನಾನು ಜೀಪಲ್ಲಿ ಸುಮಾರು ದೂರ ಬಂದಾಗಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಆಫ್ ರೋಡಿಂಗ್ ಶುರುವಾಗಿದೆ. ಹಾಗೆ ಎಸ್ಟೇಟ್ ಮಧ್ಯ ರೋಡ್ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಚೆನ್ನಾಗಿದೆ ಈ ರೈಡ್. ಒಂಥರ ಅಂದರೆ ಆಫ್ ರೋಡಿಂಗ್ ಮಾಡಿಕೊಂಡು ಹೋಗೋದು. ಸುಮಾರು ಜೀಪ್ಗಳು ಕೂಡ ಇಲ್ಲಿ ಓಡಾಡ್ತಾ ಇದ್ದಾವೆ. ಆಲ್ಮೋಸ್ಟ್ ನಮ್ಮ ಒಂದು ಅಡ್ವೆಂಚರಸ್ ಜೀಪ್ ರೈಡು ಮುಗಿತಾ ಬಂತು. ಸೊ ನೆಕ್ಸ್ಟ್ ನಾವು ಈಗ ಇಲ್ಲಿಂದ ನಡೆಯೋದಕ್ಕೆ ಶುರು ಮಾಡಿದ್ದೀವಿ. ಇಲ್ಲಿಗೆ ಜೀಪ್ ಬರೋದು ಎಂಡ್. ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕಾಗುತ್ತೆ. ಸೊ ನಾವು ನಡೆಯೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು 5 ನಿಮಿಷ ಆಗಿದೆ ಅಷ್ಟೇ. ಇವಾಗ ಒಂದು ಚೆನ್ನಾಗಿರೋ ವ್ಯೂ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇನಪ್ಪ ಅಂದರೆ ನಾವು ಬಂದಿರೋದು ಇವಾಗ ಮಳೆಗಾಲದಲ್ಲ, ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಇಲ್ಲಾಂದರೆ ಇಲ್ಲಿ ತುಂಬ ಇಂಬ್ಳ ಇರುತ್ತಂತೆ. ಹಾಗಾಗಿ ನೀವೇನಾದರೂ ಮಳೆಗಾಲದಲ್ಲಿ ಬರ್ತಾ ಇದ್ದೀರಾ ಅಂದರೆ ಇಂಬ್ಳಕ್ಕೆ ನೀವು ಡೆಟಾಲ್ ಅಥವಾ ಏನಾದರೂ ತರೋದು ತುಂಬ ಒಳ್ಳೆಯದು. ಈಗ ನೋಡ್ತಿದ್ದೀರಲ್ಲ ನೀವು ಇಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ತುಂಬ ರೀಲ್ಸು ಇದೇ ಜಾಗದಲ್ಲಿ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಕಾಣೋ ಸುಮಾರು ಒಂದಷ್ಟು ರೀಲ್ಗಳು ಇದೇ ಜಾಗದಲ್ಲಿ ಮಾಡಿರ್ತಾರೆ. ಮಳೆಗಾಲದಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿ ವ್ಯೂ ಕಾಣೋದೇನೋ. ಬಟ್ ಇವಾಗ ನಾವು ಬಿಸಿಲಿರೋ ಟೈಮಲ್ಲಿ ಬಂದಿರೋದ್ರಿಂದ ಅಂಥ ಮಿಸ್ಟೇನು ಕಾಣಿಸ್ತಿಲ್ಲ. ಬಟ್ ನೋಡೋದಕ್ಕೆ ವ್ಯೂ ಮಾತ್ರ ಸೂಪರ್ ಆಗಿದೆ. ಅಂದರೆ ಏನು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಟ್ ಮಳೆಗಾಲದಲ್ಲಿ ಸಿಗುವಂತಹ ವ್ಯೂ ಈಗ ಬಂದರೆ ಸಿಗೋದಿಲ್ಲ ಅಷ್ಟೇ. ಇಲ್ಲಿ ಒಂದು ಖುಷಿ ಆಗೋದೇನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ತರಬೇಡಿ, ಇಲ್ಲಿ ಪ್ಲ್ಯಾಸ್ಟಿಕ್ ಎಸಿಬೇಡಿ ಅಂತ ತುಂಬ ಒಂದು ಹೇಳ್ತಾರೆ. ಇಲ್ಲಿ ಗೈಡ್ಗಳು ಕೂಡ ಅದನ್ನೇ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ಲ್ಯಾಸ್ಟಿಕ್ ತರಬೇಡಿ. ಅಕಸ್ಮಾತ್ ಬಾಟಲ್ ಎಲ್ಲ ತಂದಿರ್ತೀರಲ್ಲ, ಅದೇನಾದರೂ ತಂದಿದ್ರೆ ಇಲ್ಲಂತೂ ಬಿಸಾಡಬೇಡಿ ಅಂತ ತುಂಬ ಸ್ಟ್ರಿಕ್ಟಾಗೇ ಹೇಳ್ತಾರೆ. ಹಾಗೆ ಬಿಸಾಡ್ದವ್ರ ಮೇಲೆ ಆ್ಯಕ್ಷನ್ ಕೂಡ ತಗೋತಾರೆ. ಹಾಗಾಗಿ ನಾನು ನಿಮಗೆ ಅದನ್ನೇ ಹೇಳೋದು, ಇಲ್ಲಿಗೆ ಬರೋದಾದರೆ ಪ್ಲ್ಯಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ. ಅಕಸ್ಮಾತ್ ಪ್ಲ್ಯಾಸ್ಟಿಕ್ ತರ್ತಾ ಇದ್ದೀರಾ ಅಂದರೆ ಆ ಪ್ಲ್ಯಾಸ್ಟಿಕ್ನ ನಿಮ್ಮ ಜೊತೆನೇ ವಾಪಸ್ ತೊಗೊಂಡೋಗಿ, ಇಲ್ಲೆಲ್ಲೂ ಬಿಸಾಡಬೇಡಿ. ಹಾಗೆ ನಿಮ್ಮ ಮುಂದೆ ಬೇರೆಯವ್ರು ಏನಾದರೂ ಪ್ಲ್ಯಾಸ್ಟಿಕ್ ಬಿಸಾಡ್ತಿದ್ರೆ ಅವರಿಗೂ ಕೂಡ ಸ್ಟ್ರಿಕ್ಟಾಗಿ ಹೇಳಿ ಇಲ್ಲಿ ಬಿಸಾಡಬೇಡಿ ಅಂತೆಲ್ಲ. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಯಾಕೆಂದರೆ ಪರಿಸರನ ನಾವು ಮಾಲಿನ್ಯ ಮಾಡೋದು ತುಂಬ ತಪ್ಪು. ನಾವಿಲ್ಲಿ ಬಂದು ಎಂಜಾಯ್ ಮಾಡೋದೆಲ್ಲ ಸರಿ, ಇಲ್ಲಿ ಇರೋದನ್ನು ಹಾಳು ಮಾಡಿ ಹೋಗಬಾರ್ದು. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನೀವು ಬಿಸಾಡಬೇಡಿ. ಹಾಗೆ ನಿಮ್ಮ ಮುಂದೆ ಯಾರು ಈ ಥರ ಪ್ಲ್ಯಾಸ್ಟಿಕ್ಕು ಅಥವಾ ಬೇರೆ ಏನಾದ್ರು ವೇಸ್ಟ್ ಬಿಸಾಡ್ತಿದ್ರೆ ಅವರಿಗೂ ಕೂಡ ಹೇಳಿಬಿಡಿ ಡೈರೆಕ್ಟಾಗಿ ಇಲ್ಲಿ ಬಿಸಾಡಬೇಡಿ ಅಂತ. ಸೊ ಇದೊಂದು ಮಾಡೋದ್ರಿಂದ ನಮ್ಮ ಪರಿಸರ ಸುಮಾರೇ ಉಳಿಯುತ್ತೆ ಅಂತ ನನ್ನ ಅನಿಸಿಕೆ. ಒಂದೇನಪ್ಪ ಅಂದರೆ ನಮಗೆ ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ದು 4.5 ಕಿಲೋಮೀಟ್ರ್ ನಡೆಯೋಕ್ಕಿದೆ ಅಂತ. ಬಟ್ ಆ್ಯಕ್ಚುಲಿ ಈಗಲೇ ನಾವು ಆಲ್ಮೋಸ್ಟ್ 4.5 ಕಿಲೋಮೀಟ್ರ್ ನಡೆದಾಗಿದೆ. ಇನ್ನು ಇವ್ರು ಹೇಳೋ ಪ್ರಕಾರ ಇನ್ನೊಂದು 2 ಕಿಲೋಮೀಟ್ರ್ ಇರ್ಬೋದು, ಅಥವಾ ಇವ್ರು ಹೇಳೋದು ನೋಡಿದ್ರೆ 2ಕ್ಕಿಂತ ಜಾಸ್ತಿ ಕಿಲೋಮೀಟರೇ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಪರವಾಗಿಲ್ಲ, ನನಗೆ ನಡೆಯೋಕ್ಕಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ಆದಷ್ಟು ನಾನು ಹತ್ತುತ್ತೀನಿ ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ, ಹತ್ತುತ್ತೀನಿ. ಇಷ್ಟೋ ತನಕ ನಾವೇನು ನಡೆದ್ವಿ ಅದು ತುಂಬ ಏನು ಕಷ್ಟದ ದಾರಿ ಆಗಿರಲಿಲ್ಲ. ಅಂದರೆ ತುಂಬ ಅಪ್ಪತ್ತಕ್ಕೆಲ್ಲ ಇರಲಿಲ್ಲ. ಬಟ್ ಇವಾಗ ನಾನು
ಹತ್ತುತ್ತಾ ಇದ್ದೀನಿ. ತುಂಬ ಅಪ್ಪಿದೆ. ಅವರು ಗೈಡ್ ಕೂಡ ಹೇಳಿದರು, ನಮ್ಮ ಜೊತೆ ಒಬ್ಬರು ಗೈಡ್ ಇದ್ದರು, ಅವರು ಕೂಡ ಹೇಳಿದರು ಇಲ್ಲಿಂದ ಸ್ವಲ್ಪ ಕಷ್ಟದ ದಾರಿ ಇರೋದು, ಇಲ್ಲಿ ತನಕ ಬಂದಿರೋ ದಾರಿ ಏನೂ ಅಲ್ಲ ಇನ್ನು ನೆಕ್ಸ್ಟ್ ಇರೋ ದಾರಿಗೆ ಹೋಲಿಸಿದ್ರೆ ಅಂತ. ಸೊ ನೋಡೋಣ ಮೇಲೆ ಹೇಗಿದೆ ಅಂತ, ಇನ್ನೂ ಸ್ವಲ್ಪ ಹತ್ತಕ್ಕಿದೆ, ನೋಡೋಣ. ಐ ಥಿಂಕ್ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಡಿಫ್ರೆನ್ಸು. ಇಷ್ಟೋ ತನಕ ನಾನು ಹತ್ತುತ್ತಿದ್ದ ದಾರಿಗೂ ಈಗ ನಾನು ಹತ್ತುತ್ತಾ ಇರೋ ದಾರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಷ್ಟೋ ತನಕ ಆರಾಮಾಗಿ ನಡ್ಕೊಂಬರ್ತಿದ್ದೆ, ಇವಾಗ ಸ್ವಲ್ಪ ಹತ್ತಬೇಕಲ್ಲ, ಹಾಗಾಗಿ ನನ್ನ ಸ್ಪೀಡ್ ಕೂಡ ಡೌನ್ ಆಗಿದೆ. ಅಷ್ಟು ಫಾಸ್ಟಾಗಿ ನಾನು ಹತ್ತುತ್ತಾ ಇಲ್ಲ ಮೊದಲಿನಷ್ಟು. ನಾನು ಮಾತ್ರ ಅಲ್ಲ, ನೀವು ನೋಡಿ ನನ್ನ ಮುಂದೆ ಇರೋರು ಎಲ್ಲರೂ ಅಷ್ಟೇ ಇಷ್ಟೋ ತನಕ ಫುಲ್ಲು ಜೋಶಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಹತ್ತುತ್ತಾ ಇದ್ರು. ಇವಾಗೆಲ್ಲ ಏರಿಸ್ರು ಬಿಡೋಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನಕ್ಕೆ ಹತ್ತಕ್ಕಾಗದೆ ಇಲ್ಲೇ ಕೂರ್ತಿದ್ದಾರೆ, ಬಟ್ ಇನ್ನೊಂದಷ್ಟು ಜನ ಹತ್ತುತ್ತಾ ಇದ್ದಾರೆ. ಬಟ್ ಅವಾಗಿನಷ್ಟು ಸ್ಪೀಡ್ ಇಲ್ಲ, ಎಲ್ಲ ಸ್ಲೋ ಆದರೂ ಇವಾಗ ಅವಾಗಿನಷ್ಟು ಜೋಶ್ ಕೂಡ ಇಲ್ಲ ಯಾರಿಗೂ. ನೋಡೋಣ, ನಾನಂತೂ ಹತ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಬಂದೀನಿ, ಹತ್ತುತ್ತೀನಿ. ನೀವು ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ನಾನಿರೋ ಕಡೆಯಿಂದ ನೋಡಿದ್ರೆ ಎಲ್ಲ ಕಡೆನೂ ಗುಡ್ಡನೇ ಕಾಣಿಸ್ತಿದೆ. ನನ್ನ ಲೆಫ್ಟು, ಸ್ಟ್ರೈಟು, ರೈಟು ಎಲ್ಲಿ ನೋಡಿದ್ರು ಫುಲ್ ಗುಡ್ಡನೇ ಕಾಣಿಸ್ತಿದೆ. ಚೆನ್ನಾಗಿದೆ ವ್ಯೂ. ಸೊ ಮೇಲೆ ಮಾತ್ರ ಅಪ್ ನೋಡಿದ್ರೆ ಹೆದರಿಕೆ ಆಗ್ತಿದೆ, ಅಯ್ಯೋ ಇಷ್ಟು ಹತ್ತಬೇಕಾ ಇನ್ನು ಅಂತ. ಹೆದರಿಕೆಗಿಂತ ಬೇಜಾರಾಗ್ತಿದೆ. ಈಗಲೇ ಸುಸ್ತಾಗಿದೆ, ಇನ್ನೂ ಹತ್ತಬೇಕಲ್ಲ ಅನ್ನೋ ಒಂದು ಬೇಜಾರಾಗ್ತಿದೆ. ಬಟ್ ನಮ್ಮ ಗೈಡ್ ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಇಲ್ಲಪ್ಪ ಇನ್ನೇನು ಜಾಸ್ತಿ ದೂರ ಇಲ್ಲ, ಆರಾಮಾಗಿ ಹತ್ಬಿಡ್ಬೋದು ಅಂತ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಕುದುರೆಮುಖ ಆ ಕಡೆ ಮೇರುತಿ, ಮೂರು ಕಾಣ್ತಿದೆಯಲ್ಲ, ಮೂರು ಕಾಣ್ತಾ ಇರೋದು ಮೇರುತಿ. ಆ ಕಡೆ ಮತ್ತೆ ಕ್ಯಾತನ್ಮಕ್ಕಿ, ಅಲ್ಲೇ ಆ ಸೈಡೇ ಕ್ಯಾತನ್ಮಕ್ಕಿ. ಹಂಗೆ ಈ ಸೈಡು ರಾಣಿಜೇರಿ, ಬಲ್ಲಾಳರಾಯನದುರ್ಗ, ರಾಣಿಜೇರಿ, ಬಂಡಾಜೆ ಫಾಲ್ಸ್. ಬಂಡಾಜೆನ ಆ ಸೈಡ್, ಅಲ್ಲೇ ಬರೋದು. ಆಮೇಲೆ ಈ ಸೈಡ್. ಈಗ ನಾವಿರೋದು ನೇತ್ರಾವತಿ ಪೀಕು, ಆ ಕಡೆ ಕುದುರೆಮುಖ ಅದಲ್ಲ ರಾಣಿಜೇರಿ. ಹಾಂ ಹೇಳಿ ಅದ್ರ ಕತೆ. ರಾಣಿಜೇರಿಯಲ್ಲಿ ಹಿಂದೆ ಒಂದು ಕೆರೆ ಇತ್ತಂತೆ. ಕೆರೆ ಹತ್ರ ಒಂದು ಕೌಲಿ ದನ ಅಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇದ್ದಂತ ಒಬ್ಬ ಆಳ್ಮಗ. ಆ ಕೌಲಿ ದನಿಗೆ ಬೆಳಿಗ್ಗೆ ಸಾಯಂಕಾಲ ಬರ್ತಾ ಹಾಲು ಇರ್ತಿರ್ಲಂತೆ. ಅದು ಏನು ಅಂತೇಳಿ ಅವರು ದನ ಮೇಯಿಸೋ ಸೌಕರ್ಯ ಇಲ್ದಿರಂತೆ, ನೀವು ಅದು ನೋಡ್ಬೇಕು, ನೀನು ಹಾಲು ಇರಲ್ಲ, ಅದು ಏನು ಮಿಸ್ಟೇಕು ಅಂತ ಹೇಳಿ ಜೊತೆಲೇ ಹೋಗ್ಬೇಕು. ಜೊತೆಯಲ್ಲೇ ಹೋದ್ನಂತ ಅವನು. ಜೊತೆಯಲ್ಲೇ ಹೋಗಿ ಅಲ್ಲಿಂದ ಇವ್ ನೋಡತ್ತಾಗ ಹಾಲು ಒಂದು ಎಲೆಯಲ್ಲಿ ತಿಂಡಿ ಎಲ್ಲ ಇತ್ತಂತೆ, ಒಂದು ಎಲೆಯಲ್ಲಿ. ಆ ನಂತರ ಹಾಲು ಸುರಿತಾ ಇತ್ತಂತೆ. ಕೆಲವು ಹಾಲು ಸುರಿದು ಇವನು ದನಿ ಹೊಡೆಯಕ್ಕಂತ ಕೋಲ್ ನೋಡಿದ್ನಂತೆ. ಕೋಲ್ ನೋಡಿದ ಕೋಲಿನವ್ರಿಗೆ ಹಿಂಗೆ ಎತ್ತಿ ಹೊಡೆಯಕ್ಕಂತ ಹಿಂಗೆ ಎತ್ತಿದವನು ನೋಡ್ತಾ ದೇವ್ರ ಮೇಲೆ ಬಂದ್ರಂತೆ. ದೇವ್ರ ಮೇಲೆ ಬಂದು, ಹೊಡಿಬೇಡ ದನಿಗೆ, ಹಾಲು ಕುಡಿತೀರ ನಾವು, ನಿನಗೆ ಬಂಗಾರ ಕೊಡ್ತೀವಿ ನಾವು, ಮಾತ್ರ ಹೇಳಬಾರ್ದು, ಬಂಗಾರದ ಕೊಳಲು ಕೊಡ್ತೀನಿ ಅಂತ ಕೊಳಲು ಕೊಟ್ಟರಂತೆ, ಬಂಗಾರ ಕೊಟ್ಟರಂತೆ. ಅವ್ರು ಹೇಳಿದ್ರಂತೆ, ನೀನು ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಈ ಕೊಳಲು ಊದಬಾರ್ದು, ಊದಿದ್ರೆ ತುಂಬ ದೂರ ಕೇಳ್ತದೆ, ಊದಬಾರ್ದು ಅಂತ ಹೇಳಿದರು. ಆದರೆ ಇವನು ಮನೆಗೆ ಬಂದು ಹೇಳಿದಂತೆ ಊದಿದ್ನಂತೆ, ತಕ್ಷಣ ಸತ್ತೋದ್ನಂತೆ. ಅದು ರಾಣಿಜೇರಿದು ಚರಿತ್ರೆ. ಸೊ ನಾನೊಂದು ರಾಣಿಜೇರಿ ಬಗ್ಗೆ ವಿಡಿಯೋ ಮಾಡಿದ್ದೆ, ರಾಣಿಜೇರಿಗೆ ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ವಿಡಿಯೋ ಮಾಡಿದ್ದೆ. ಬಟ್ ಅಲ್ಲಿ ಯಾರು ಇಷ್ಟು ಚೆನ್ನಾಗಿ ಕತೆ ಹೇಳಿರಲಿಲ್ಲ. ಬಟ್ ಇಲ್ಲಿ ನೋಡಿ ನಮ್ಮ ಒಂದು ಗೈಡ್ ಇದ್ರಲ್ಲ, ಅವರು ರಾಣಿಜೇರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕತೆನ ಹೇಳಿದರು. ಆ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗಂತೂ ಅವ್ರು ಎಕ್ಸ್ಪ್ಲೇನ್ ಮಾಡಿದ ರೀತಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಹೇಳಿದರು ಅವರು. ನೇತ್ರಾವತಿ ಟ್ರೆಕ್ಕಿಂಗಲ್ಲಿ ಏನಪ್ಪ ಅಂದರೆ ಗೈಡ್ ಜೊತೆ ಬರೋದು ತುಂಬ ಕಂಪಲ್ಸರಿ. ಎಲ್ಲ ಒಂದು ಟೀಮ್ ಜೊತೆನೂ ಗೈಡ್ ಇರಲೇಬೇಕು. ಅಂದರೆ 10 ಜನದ ಟೀಮಿಗೆ ಒಬ್ಬರು ಗೈಡನ್ನು ಅಪಾಯಿಂಟ್ ಮಾಡ್ತಾರೆ. ಹಾಗೆ ಇಲ್ಲಿ ಅಂದಾಜು ಒಂದು 85ರಿಂದ 90 ಜನ ಗೈಡ್ ಇದ್ದಾರಂತೆ. ಸೊ ಇಲ್ಲಿ 85 ಗೈಡ್ಗಳಲ್ಲಿ ಸುಮಾರು ಗೈಡ್ಗಳನ್ನು ನಾನು ಇವಾಗ ನೋಡಿದೆ. ಆಲ್ಮೋಸ್ಟ್ ಎಲ್ಲರೂ ಅಯ್ಯೋ ನಿಧಾನ ನಡೀತಿದ್ದೀರಾ, ಅಯ್ಯೋ ನಿಮ್ಮ ಕೈಲಿ ಆಗಲ್ಲ, ಏನು ಹಂಗೆ ಹಿಂಗೆ ಅಂತ ಕೆಲವೊಬ್ಬರೆಲ್ಲ ಹೇಳ್ತಿದ್ರು. ಈ ಗೈಡ್ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಆ್ಯಕ್ಚುಲಿ, ಯಾಕೆಂದರೆ ಇವರು ತುಂಬ ಮೋಟಿವೇಟ್ ಮಾಡ್ತಾಯಿದ್ದಾರೆ. ಹಾಗೆ ತೊಂದರೆ ಇಲ್ಲ, ನೀವು ಕೂತ್ಕೊಳ್ಳಿ, ಟೈಮ್ ತೊಗೊಳ್ಳಿ, ಆರಾಮಾಗಿ ಬನ್ನಿ ಅಂತ ಮೋಟಿವೇಟ್ ಮಾಡಿ ನಮ್ಮನ್ನು ಅವರೇ ಹಚ್ತಾ ಇದ್ದಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಅಪ್ಪಿದೆ ಅಂತ, ಫುಲ್ಲು ಅಪ್ಪಿದೆ. ನಮ್ಮ ಗಾಡಿ ಪಿಕಪ್ ಇಲ್ಲ ಆಗಿಬಿಟ್ಟಿದೆ, ಹತ್ತೋದಕ್ಕೆ ಕಷ್ಟ ಆಗ್ತಿದೆ, ಸ್ವಲ್ಪ ಸುಸ್ತು ಕೂಡ ಆಗಿದೆ. ಬಟ್ ಇಲ್ಲಿ ಗಾಳಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಬಟ್ ತುಂಬ ಹತ್ತಬೇಕಲ್ಲ, ಸುಸ್ತಾಗತ್ತೆ. ನಮ್ಮ ಟೀಮಲ್ಲಿ ನಾವು ಟೋಟಲ್ 9 ಜನ ಬಂದಿದ್ವಿ. ಇಬ್ಬರು ಈಗಲೇ ಕೂತಾಗಿದೆ, ಆಗಲ್ಲ ಅಂತ ಗಿವ್ ಅಪ್ ಮಾಡ್ಯಾರೆ. ಇನ್ನುಳಿದವರೆಲ್ಲ ಕಷ್ಟಪಟ್ಟು ಒದ್ದಾಡಿ ಹತ್ತುತ್ತಾ ಇದ್ದಾರೆ. ಸೊ ನೋಡೋಣ, ನನಗೆ ಮೇಲ್ಗಡೆ ಹೇಗಿದೆ, ಒಂದು ವ್ಯೂ ಹೆಂಗೆ ಕಾಣುತ್ತೆ ಅಂತ ನನಗೆ ಭಾರಿ ಕುತೂಹಲ. ಅದಕ್ಕೋಸ್ಕರ ಒದ್ದಾಡಾದರೂ ಸರಿ ಹತ್ತೀನಿ ಅಂತ ಹತ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ, ನಾನು ರೀಲ್ಸಲ್ಲಿ ಮತ್ತು ಬೇರೆ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನಾನು ನೋಡಿದಾಗೆ ತುಂಬ ಮಿಸ್ಟೆಲ್ಲ ಇತ್ತು. ಬಟ್ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲಿ ರಿಸಲ್ಟ್ ಸಿಗ್ತಿಲ್ಲ. ಅಂದರೆ ಇಷ್ಟು ಕಷ್ಟಪಟ್ಟು ಹತ್ತುತ್ತಾ ಇದ್ದೀನಿ, ಬಟ್ ಏನು
ಇಲ್ಲಿ ಮಿಸ್ಟೇ ಇಲ್ಲ. ಸೊ ಮೇಲೆ ಹೋಗಿ ನೋಡಬೇಕು ಹೆಂಗೆ ಕಾಣುತ್ತೆ ಅಂತ ನೋಡೋಣ. ನಾನು ಆಲ್ಮೋಸ್ಟ್ ಮೇಲೆ ಬಂದಿದ್ದೀನಿ, ಇನ್ನೊಂದು 4 ಹೆಜ್ಜೆ ಫುಲ್ಲು ನೇತ್ರಾವತಿ ಟಾಪಲ್ಲಿ ನಾನು ಇರ್ತೀನಿ. ಇನ್ನೊಂದು 4 ಹೆಜ್ಜೆ ನೋಡ್ತಾ ಇದ್ದೀರಲ್ಲ. ಈಗ ನಾನು ನೇತ್ರಾವತಿ ಪೀಕ್ಗೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು ನೀವು ವ್ಯೂ ಹೇಗಿದೆ ಅಂತ. ಇಲ್ಲಿ ಜನ ಮಾತ್ರ ಸುಮಾರು ಜನ ಇದ್ದಾರೆ. ಇವತ್ತು ಬೇರೆ ಲಾಂಗ್ ವೀಕೆಂಡ್ ಇತ್ತು ಈಗ ನಾನು ಬಂದಾಗ, ಹಾಗಾಗಿ ತುಂಬ ಜನ ಇದ್ದಾರೆ. ನೋಡಿ ವ್ಯೂ ಹೇಗಿದೆ ಅಂತ ಸುತ್ತಲೂ. ನನಗೇನು ಅಂಥ ವ್ಯೂ ಅನಿಸಲಿಲ್ಲ. ಇಲ್ಲಿ ಆಲ್ಮೋಸ್ಟ್ ಒಂದು ಸೈಡು 7 ಕಿಲೋಮೀಟ್ರ್ ನಡೆದಂಗೆ ಆಯಿತು ನಾನು. ಆ ಲೆಕ್ಕಕ್ಕೆ ಅಂಥ ವ್ಯೂ ಏನು ನನಗೆ ಅನಿಸ್ಲಿಲ್ಲ, ಏನು ಮಿಸ್ಟಿಲ್ಲ. ಬಟ್ ಬಹುಶಃ ನಾನು ಬಂದಿರೋದು ಸೀಸನಲ್ಲೇ ಇರೋದ್ರಿಂದ ನನಗೆ ಅಂಥ ಒಂದು ವ್ಯೂ ಸಿಗಲಿಲ್ಲ ಅನಿಸುತ್ತೆ. ಬಟ್ ಆದರೂ ಸುತ್ತಮುತ್ತ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇಲ್ಲೇನೆಂದರೆ ನೆರಳಿಲ್ಲ, ಹಾಗಾಗಿ ಸ್ವಲ್ಪ ಮೊದಲೇ ಸುಸ್ತಾಗಿರೋದ್ರಿಂದ ಬೇಜಾರಾಗ್ತಿದೆ ಅಷ್ಟೇ. ಸೊ ನಾನಲ್ಲಿ ಸುಮಾರು ಟೈಮ್ ಸ್ಪೆಂಡ್ ಮಾಡಿ ಇವಾಗ ವಾಪಸ್ ಕೆಳಗೆ ಇಳಿತಾ ಇದ್ದೀನಿ. ಕೆಳಗೆ ಇಳಿಯೋದು ಕೂಡ ಅಷ್ಟೇನು ಈಸಿ ಇಲ್ಲ, ಕಾಲು ಜಾರಿದ್ರೆ ಸ್ಲಿಪ್ಪಾಗಿ ಬಿದ್ದುಬಿಡ್ತೀವಿ. ಸೊ ನಿಧಾನಕ್ಕೆ ಇಳಿಬೇಕು. ಸೊ ಇಲ್ಲಿ ತೋರಿಸೋದು ಇನ್ನೂ ಅಂಥದ್ದೇನಿಲ್ಲ. ಬಟ್ ಒಂದು ವಿಷಯ ನಾನು ಹೇಳೋದಕ್ಕೆ ಮರ್ತಿದ್ದೀನಿ, ಕೆಳಗಡೆ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟೇ ಒಂದು 7:15 7:45 ಅಂದರು. ನಾವು ಆಲ್ಮೋಸ್ಟ್ 6 ಗಂಟೆಗೆ ಬಂದಿದ್ವಿ. ಬಟ್ ಇಲ್ಲಿ ಇನ್ನೂ ಬೇಗ ಟ್ರೆಕ್ಕಿಂಗ್ ಶುರು ಮಾಡ್ಬೋದಿತ್ತು. ಅದೊಂದು ಬೇಜಾರಾಯಿತು ನಮಗೆ, ಬೇಗ ಟ್ರೆಕ್ಕಿಂಗ್ ಶುರು ಮಾಡಬೇಕಿತ್ತು ಅಂತ. ನೀವೇನಾದರೂ ಬಂದರೆ ಸ್ವಲ್ಪ ಟ್ರೆಕ್ಕಿಂಗ್ನ ಬೇಗ ಶುರು ಮಾಡಿ ಅನ್ನೋದು ನನ್ನ ಸಲಹೆ. ಸೊ ಈಗ ಆಲ್ಮೋಸ್ಟ್ ಟ್ರೆಕ್ಕಿಂಗ್ನ ಮುಗಿಸಿ ಕೆಳಗಡೆ ಬರ್ತಾ ಇದ್ದೀವಿ. ಸೊ ನೇತ್ರಾವತಿ ಟ್ರೆಕ್ಕಿಂಗ್ ಇವಾಗ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ನಾನು ವಾಪಸ್ ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಮಗೋಸ್ಕರ ನಮ್ಮ ಜೀಪ್ ಕಾಯ್ತಾ ಇದೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.